ಮಳೇಲಿ ಕೂತ್ಕೊಂಡು ದೇವರ ಪ್ರಸಾದವನ್ನು ಊಟ ಮಾಡಿದಾಗ ಸಿಗೋ ಖುಷಿ ಯಾವ 5 ಸ್ಟಾರ್ ಹೋಟ್ಲಾಗ ಊಟ ಮಾಡಿದ್ರು ಸಿಗಲ್ಲ ಅಲ್ವಾ. ಇವತ್ತು ಶ್ರಾವಣ ಸೋಮವಾರ ಆಗಿದ್ರಿಂದ ನಾನು ಕೂಡ ಮನೆಯಲ್ಲಿ ಬೇಗ ಪೂಜೆ ಮಾಡಿಕೊಂಡು ನಮ್ಮ ಕಡೂರಲ್ಲಿರೋ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಬಂದು ತಲುಪಿದೆ. ಶ್ರಾವಣದ ಮೊದಲನೇ ಸೋಮವಾರ ಆಗಿದ್ರಿಂದ ತುಂಬಾ ಜನ ದೇವಸ್ಥಾನಕ್ಕೆ ಬಂದಿದ್ರು. ನೀವು ನೋಡ್ತಿರ್ಬೋದು ಎಷ್ಟು ರಶ್ ಇದೆ ಅಂತ. ನಾನು ಕೂಡ ಅದೇ ರಶ್ ಅಲ್ಲಿ ನಿಂತ್ಕೊಂಡು ದೇವರ ದರ್ಶನ ಮಾಡೋಕೆ ಅಂತ ಒಳಗಡೆ ಹೋದೆ. ದೇವ್ರನ್ನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು. ದೇವ್ರನ್ನ ನೋಡಿ ಕಣ್ ತುಂಬಿಕೊಂಡೆ. ದೇವರೇ ಪರಮಾತ್ಮ ಎಲ್ಲರಿಗೂ ಒಳ್ಳೇದ್ ಮಾಡಪ್ಪ ಅಂತ ಕೇಳ್ಕೊಂಡು ಅನ್ನದಾಸೋಹದ ಕಡೆ ಬಂದೆ. ನಾವು ಊಟ ಕುತ್ಕೊಂಡ್ವಿ. ಮಳೆನೂ ಶುರುವಾಯ್ತು. ಅದೇ ಮಳೆಯಲ್ಲಿ ಕುತ್ಕೊಂಡು ದೇವರ ಪ್ರಸಾದವನ್ನು ಊಟ ಮಾಡಿದ್ವಿ. ಈ ಖುಷಿ ಯಾವ 5 ಸ್ಟಾರ್ ಹೋಟ್ಲಿಗೆ ಹೋಗಿ ಊಟ ಮಾಡಿದ್ರು ಸಿಗಲ್ಲ ಅಲ್ವಾ. ಅದೇ ಮಳೆಯಲ್ಲಿ ನೆನ್ಕೊಂಡು ಅರಳಿಕಟ್ಟೆ ಪ್ರದಕ್ಷಿಣೆ ಹಾಕಿ ಕೊನೆಯದಾಗಿ ಈ ಕಡೆ ಬಂದ್ರೆ ನನ್ನ ಫಾಲೋವರ್ಸ್ ಆಂಟಿ ಒಬ್ರು ಕೂಡ ಸಿಕ್ಕಿ ಮಾತಾಡ್ಸಿದ್ರು. ಇವರನ್ನು ಮಾತಾಡಿಸ್ಕೊಂಡು ನಾನು ಕಡೂರಿಂದ ಆಟೋ ಹತ್ಕೊಂಡು ಬೀರೂರಿಗೆ ಹೋಗೋಣ ಅಂತ ಹೋದೆ. ನಾನ್ ಬೀರೂರಿಗೆ ಬರೋ ಅಷ್ಟರಲ್ಲಿ ಬಿಸಿಲು ಹತ್ತಿತ್ತು. ಹಂಗಾಗಿ ಮನೆ ಕಡೆ ಹೋಗೋಣ ಅಂತ ಹೋದ್ರೆ ಮತ್ತೆ ನಮ್ಮಮ್ಮ ಸೈಬರ್ ಅಲ್ಲಿ ಕೆಲಸ ಐತೆ ಹೋಗ್ಬರೋಣ ಬಾ ಅಂತ ಸೈಬರಿಗೆ ಕರ್ಕೊಂಡ್ ಬಂದ್ರು. ಅದೇ ಗ್ಯಾಪ್ ಅಲ್ಲಿ ನನ್ನ ಫಾಲೋವರ್ಸ್ ಒಬ್ರು ಸಿಕ್ಕಿ ಮಾತಾಡ್ಸಿದ್ರು. ತುಂಬಾ ಜನ ನಾನು ಹೋಗಿದ್ ಕಡೆ ಬಂದಿದ್ ಕಡೆ ಎಲ್ಲ ತುಂಬಾ ಜನ ಮಾತಾಡಿಸಿರ್ತೀರಾ. ನಿಮ್ ಪ್ರೀತಿ ಯಾವಾಗ್ಲೂ ಇದೇ ತರ ಇಲ್ಲಿ ಅಂತ ಕೇಳ್ಕೊಳ್ತೀನಿ. ಕೊನೆಯದಾಗಿ ಬೇಕರಿಯಲ್ಲಿ ತಿನ್ನೋಕೆ ಏನಾದ್ರು ತಗೊಂಡು ಮನೆ ಕಡೆ ರಿಟರ್ನ್ ಆದೆ. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಮತ್ತೆ ಭೇಟಿಯಾಗುವ. ಬಾಯ್.